ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾನಿವತ್ತು ನಿಮಗೆ ತುಂಬಾ ಉಪಯುಕ್ತವಾಗಿರುವಂತಹ ಒಂದು ಟಿಪ್ಸ್ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ನೀವು ತೊಗೊಂಡು ಬಂದಿರೋಂತಹ ಜೀನ್ಸ್ ಪ್ಯಾಂಟ್ ಉದ್ದ ಆಗಿಬಿಟ್ಟಿರುತ್ತೆ. ಆಗ ಏನು ಮಾಡ್ತೀರಾ? ಈ ತರಹ ಮಡಚಿ ಉಪಯೋಗಿಸ್ತೀವಿ. ಆದರೆ ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ? ಹಾಗಂತ ಕಟ್ ಮಾಡಿದ್ರೂ ಸರಿ ಹೋಗೋದಿಲ್ಲ. ಅದು ಯಾವುದು ಬೇಡ, ಆಲ್ಟ್ರೇಷನ್ ಮಾಡಿಸೋಣ ಅಂದರೆ ಆಲ್ಟ್ರೇಷನ್ ಮಾಡುವಂತಹ ಟೈಲರ್ಗಳು ಸಿಗೋದಿಲ್ಲ. ಸಿಕ್ಕಿದ್ರೂ ತುಂಬಾ ದುಡ್ಡು ತಗೋತಾರೆ. ಅದು ಯಾವುದು ಇಲ್ಲದೆ, ಹೊಲಿಗೆ ಮಿಷಿನ್ ಕೂಡ ಇಲ್ಲದೆ ನೀವೇ ನಿಮ್ಮ ಮನೆಯಲ್ಲಿ ಹೇಗೆ ಆಲ್ಟ್ರೇಷನ್ ಮಾಡ್ಕೋಬೋದು ಬನ್ನಿ ತೋರಿಸ್ತೀನಿ. ಮೊದಲಿಗೆ ನಿಮಗೆ ಎಷ್ಟು ಉದ್ದ ಆಗಿದೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಚಾಕ್ ಪೀಸ್ ಅಥವಾ ವೈಟ್ ಪೆನ್ ಯಾವುದನ್ನಾದರೂ ಉಪಯೋಗಿಸಿ ನೋಡಿ, ಸ್ಕೇಲ್ ಯೂಸ್ ಮಾಡಿ ಈ ತರಹ ಒಂದು ಲೈನ್ ಹಾಕಿ. ಸ್ಕೇಲ್ ಯೂಸ್ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಸ್ಟ್ರೇಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಸ್ಟ್ರೇಟ್ ಲೈನ್ ಕಾಣ್ತಾ ಇದೆ. ಇದೇ ರೀತಿ ಎರಡೂ ಭಾಗದಲ್ಲೂ ಮಾಡಿ. ನಂತರ ಒಂದು ದಪ್ಪನಾದ ಸೂಜಿಗೆ ದಾರ ಪೋಣಿಸ್ಕೊಳ್ಳಿ. ಯಾಕೆಂದರೆ ಜೀನ್ಸ್ ಬಟ್ಟೆನಲ್ಲಿ ಚುಚ್ಚಬೇಕು ಅಂದರೆ ಸೂಜಿ ಸ್ವಲ್ಪ ದಪ್ಪನಾಗಿರಬೇಕು. ಇಲ್ಲ ಅಂದರೆ ತೆಳ್ಳನ ಸೂಜಿ ಆದರೆ ಸೂಜಿನೇ ಮುರಿದು ಬಿಡುತ್ತೆ. ಹಾಗೆಯೇ ದಾರದ ಬಣ್ಣ ಯಾವುದಾದ್ರೂ ಪರವಾಗಿಲ್ಲ, ಯಾಕೆಂದರೆ ನಿಮಗಿಲ್ಲಿ ದಾರ ಉಪಯೋಗಿಸಿರೋದು ಕಾಣೋದೇ ಇಲ್ಲ. ಈಗ ನೋಡಿ, ಒಂದು ಎಡ್ಜಿಂದ ಶುರು ಮಾಡ್ಕೊಳ್ಳಿ. ಕೆಳಗಡೆ ದಪ್ಪನಾಗಿ ಮಡಿಚಿ ಹೊಲಿದಿರ್ತಾರಲ್ವ, ಆ ಭಾಗ ಬಿಟ್ಟು ನೆಕ್ಸ್ಟ್ನಲ್ಲಿ ಈ ರೀತಿ ಒಂದು ಕಡೆ ಚುಚ್ಚಿ ದಾರ ಎಳ್ಕೊಳ್ಳಿ. ಆಮೇಲೆ ಮೇಲ್ಗಡೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಎಷ್ಟು ಉದ್ದ ಆಗುತ್ತೆ ಅಂತ, ಅಲ್ಲಿ ಈ ತರಹ ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಹೇಗೆ ಅಡ್ಡನಾಗಿ ಸೂಜಿನ ಪೋಣಿಸ್ಬೇಕು ಅಂತ. ಅದೇ ತರಹ ಕೆಳಗಡೆನೂ ಅಡ್ಡವಾಗಿ ತಗೊಂಡ್ಬಿಟ್ಟು ಮತ್ತೆ ಮೇಲೆ ಚುಚ್ಕೊಳ್ಳಿ. ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ತಿಳಿತಾ ಇದೆ ಅನ್ಕೋತೀನಿ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಡ್ಡನಾಗಿ ಚುಚ್ಚಿ ಅದೇ ರೀತಿ ಮೇಲೆ ಕೆಳಗೆ ಕಂಟಿನ್ಯೂ ಮಾಡಬೇಕು. ಇದೇ ರೀತಿಯಾಗಿ ನೀವು ಒಂದು ಎಡ್ಜ್ನಿಂದ ಇನ್ನೊಂದು ಎಡ್ಜ್ವರೆಗೂ ಕಂಟಿನ್ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಒಂದು ಭಾಗದಲ್ಲಿ ಆಗಿದೆ. ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಯಾವ ತರಹ ಹೊಲಿದ್ವಿ ಅಂತ. ಈಗ ಒಂದು ಎಡ್ಜ್ನಲ್ಲಿ ದಾರನ ಹಿಡ್ಕೊಂಡ್ಬಿಟ್ಟು ಅದನ್ನು ನೋಡಿ ನಿಧಾನವಾಗಿ ಈ ರೀತಿ ಜಗ್ಗಬೇಕು. ಹೀಗೆ ಮಾಡುವಾಗ ತುಂಬ ಡೆಲಿಕೇಟ್ ದಾರ ಉಪಯೋಗಿಸ್ಬೇಡಿ. ಜಗ್ಗೋವಾಗ ದಾರ ಕಟ್ಟಾಗಿಬಿಟ್ರೆ ಇಷ್ಟೆಲ್ಲ ಹೊಲಿದಿದ್ದು ಕೂಡ ವೇಸ್ಟ್ ಆಗಿಬಿಡತ್ತೆ. ನೋಡಿ, ನೀವು ದಾರ ಜಗ್ಗಿಕೊಂಡ ನಂತರ ನಿಮಗನ್ನಿಸ್ಬೋದು ಪ್ಯಾಂಟ್ ಎಲ್ಲ ಸುಕ್ಕಾಗೋಯ್ತು ಅಂತ. ಆದರೆ ನಿಧಾನವಾಗಿ ಅದನ್ನು ಈ ತರಹ ನೀವು ಸ್ಪ್ರೆಡ್ ಮಾಡ್ತಾ ಬನ್ನಿ. ನೋಡಿದ್ರಲ್ಲ, ಎಷ್ಟು ಕೂಡ ಸುಕ್ಕು ಉಳಿಯೋದಿಲ್ಲ. ಹಾಗೆಯೇ ನಾವಿಲ್ಲಿ ಮಡಚಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಎಲ್ಲೂ ಕೂಡ ಹೊಲಿಗೆ ಕಾಣೋದಿಲ್ಲ. ಹಾಗೆಯೇ ಮಡಚಿರುವಂತಹ ಭಾಗ ನೋಡಿ ಇಷ್ಟು ಒಳಗಡೆ ಇದೆ. ಇದೇ ತರಹ ನೀವು ಈಗ ಈ ಕಡೆ ಸೈಡ್ನಲ್ಲೂ ಕೂಡ ಮಾಡಬೇಕಾಗತ್ತೆ. ನೋಡಿ, ಒಂದು ಸುತ್ತು ಪೂರ್ತಿಯಾಗಿ ಈ ರೀತಿ ಹೊಲಿದಿದ್ದಾಯಿತು. ಎಲ್ಲೂ ನಿಮಗೆ ನಾವು ಮಡಚಿ ಹೊಲಿದಿದ್ದೀವಿ ಅಂತನೂ ತಿಳಿಯೋದಿಲ್ಲ, ದಾರ ಕೂಡ ಕಾಣೋದಿಲ್ಲ. ನೀಟಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ? ಇದು ಒಂದು ಕಾಲಿಂದ ಆಯಿತು. ಇದೇ ಪ್ರಕಾರ ನೀವು ಪ್ಯಾಂಟ್ನ ಇನ್ನೊಂದು ಕಾಲಿನಲ್ಲೂ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ಪ್ಯಾಂಟ್ನ ಎರಡೂ ಕಾಲುಗಳಲ್ಲೂ ಇದೇ ರೀತಿ ನಾವು ಮಡಚಿ ಹೊಲಿದಿದ್ದೀನಿ. ಇಷ್ಟಾದ ನಂತರ ನೀವು ಒಂದು ಸಲ ಐರನ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಟೈಲರ್ನ ಸಹಾಯ ಇಲ್ಲದೆ, ಮನೆಯಲ್ಲಿ ಹೊಲಿಗೆ ಮಿಷಿನ್ ಕೂಡ ಇಲ್ಲದೆ, ಕೇವಲ ಸೂಜಿ ದಾರ ಉಪಯೋಗಿಸಿ ನೀವೇ ನಿಮ್ಮ ಕೈಯಿಂದಾನೇ ಆಲ್ಟ್ರೇಷನನ್ನು ಹೇಗೆ ಮಾಡ್ಕೋಬಹುದು ಅಂತ. ನಿಮ್ಮೆಲ್ಲರಿಗೂ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಮರಿದೇ ಲೈಕ್ ಮಾಡಿ,
ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.